ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಚಕ್ಕುಳಿ ಮಾಡ್ತಾಯಿದ್ದೇನೆ. ಅದು ಕೂಡ ತುಪ್ಪ ಕಾಯಿಸಿದ ಮೇಲೆ ಉಳಿದಂಥ ಗಸಿಯಿಂದ ಮಾಡಿರುವಂಥ ಚಕ್ಕುಳಿ. ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಗೋಧಿ ಹಿಟ್ಟು, 1.5 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಖಾರದ ಪುಡಿ ಎಲ್ಲವನ್ನು ಹಾಕ್ಕೊಂಡು ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ಕಲಿಸ್ಕೊಳ್ಳೋಣ. ಮುಷ್ಟಿ ಮಾಡಿದರೆ ಈ ಥರ ಕೂಡಬೇಕು. ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಚೆನ್ನಾಗಿ ಹಿಟ್ಟು ಕಲಿಸ್ಕೊಬೇಕು. ಚಕ್ಕುಳಿ ಹಿಟ್ಟಿನ ಹದಕ್ಕಾಗಿ ಕಲಿಸ್ಕೊಬೇಕು. ಈ ಥರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ಇದನ್ನು 10 ನಿಮಿಷ ಎಣ್ಣೆಯಲ್ಲೂ ಬಿಡೋಣ. ಈಗ ಚಕ್ಕುಳಿ ಅಚ್ಚಿಗೆ ಎಣ್ಣೆ ಸವರ್ಕೊಳ್ಳೋಣ. ಹಾಗೆ ಒಲೆ ಮೇಲೆ ಎಣ್ಣೆ ಕಾಯಲಿಡೋಣ. ಈಗ ಹಿಟ್ಟನ್ನು ಒಂದು ಬಾರಿ ಮತ್ತೆ ನಾದ್ಕೊಳ್ಳೋಣ. ಹಿಟ್ಟನ್ನು ರೋಲ್ ಮಾಡಿ ಚಕ್ಕುಳಿ ಅಚ್ಚಿಗೆ ಹಾಕಿಕೊಳ್ಳೋಣ. ಈಗ ಒಂದು ತಟ್ಟೆಯಲ್ಲಿ ಚಕ್ಕುಳಿ ಒತ್ಕೊಳ್ಳೋಣ. ಹಿಟ್ಟು ಸರಿಯಾಗಿ ಕಲಿಸ್ಕೊಂಡ್ರೆ ಚಕ್ಕುಳಿ ಶೇಪ್ ಚೆನ್ನಾಗಿ ಬರುತ್ತೆ. ಚಕ್ಕುಳಿಯನ್ನು ಎಣ್ಣೆಯಲ್ಲಿ ಹಾಕಿಕೊಳ್ಳೋಣ. ದೊಡ್ಡ ಉರಿಯಲ್ಲಿ ಫಸ್ಟಿಗೆ ಕಾಯಿಸ್ಕೊಳ್ಬೇಕು. ಚಕ್ಕುಳಿ ಮೇಲ್ಗಡೆ ನೊರೆ ಕಮ್ಮಿ ಆದಮೇಲೆ ಇದನ್ನು ಮಗ್ಚಿ ಹಾಕ್ಕೋಬೇಕು. ಆವಾಗ ಇದನ್ನು ಸಣ್ಣ ಉರಿಯಲ್ಲಿ ಕಾಯಲು ಬಿಡಬೇಕು. ಚಕ್ಕುಳಿಗೆ ಕಂದು ಬಣ್ಣ ಬಂದ ನಂತರ ಎಣ್ಣೆಯಿಂದ ತೆಗಿಬೇಕು. ಬಬಲ್ ಕೂಡ ಕಮ್ಮಿ ಆಗುತ್ತೆ ಚೆನ್ನಾಗಿ ಕಾದ್ಕೊಂಡ್ರೆ. ಚಕ್ಕುಳಿ ರೆಡಿ ಇದೆ ನೋಡಿ. ತುಪ್ಪ ಕಾಯಿಸಿದ ಗಸಿ ಅಂತೂ ವೇಸ್ಟ್ ಆಗಲಿಲ್ಲ. ಹಾಗೆ ಕೂಡ ಸಂಜೆಗೊಂದು ಟೀ ಸ್ನ್ಯಾಕ್ಸ್ ಕೂಡ ಇತ್ತು. ಮಾಡ್ಕೊಳ್ಳಿ, ತಿನ್ನಿ. ಓಕೆ, ಬಾಯ್.